ರಸ್ತೆ ಬದಿ ಕಸ ಸುರಿಯುವ ಮುನ್ನ ಈ ಸ್ಟೋರಿ ನೋಡಿ. ಬೇಕಾಬಿಟ್ಟಿ ಕಸ ಡಂಪ್ ಮಾಡಿದ್ದ ಕಂಪನಿಗೆ ಭಾರೀ ದಂಡ. ಕಸ ಮುಕ್ತ ನಗರಕ್ಕೆ ಪಾಲಿಕೆಗಳು ಅದೆಷ್ಟೋ ಕ್ರಮ ಕೈಗೊಂಡ್ರೂ ಕೂಡ ಕಸದ ಸಮಸ್ಯೆ ಮಾತ್ರ ಕಡಿಮೆಯಾಗ್ತಾನೆ ಇರಲಿಲ್ಲ. ಪಾಲಿಕೆ ಸಿಬ್ಬಂದಿ ಕಸ ತೆರವು ಮಾಡಿದ್ರೂ ಕೂಡ ಜನರು ಬಂದು ಕಸವನ್ನ ತಂದು ಸುರಿತಾ ಇದ್ರು. ಇದರಿಂದ ಕಸದ ಸಮಸ್ಯೆ ಅನ್ನೋದು ಕಡಿಮೆ ಆಗ್ತಾನೆ ಇರಲಿಲ್ಲ. ಇದೀಗ ಕಸ ಸುರಿದು ಹೋಗುವವರ ವಿರುದ್ಧ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದ್ದಾರೆ. ಹೌದು, ಅಕ್ರಮ ತ್ಯಾಜ್ಯ ವಿಲೇವಾರಿ ಮಾಡಿದವರ ವಿರುದ್ಧ ಭಾರೀ ದಂಡ ಹಾಕುವ ಮೂಲಕ ತಕ್ಕ ಪಾಠವನ್ನ ಕಲಿಸಿದೆ. ಹೌದು, ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಸ್ವಚ್ಛವಾಗಿಡಲು ಮತ್ತು ಅಕ್ರಮ ತ್ಯಾಜ್ಯ ವಿಸರ್ಜನೆಯನ್ನ ತಡೆಯಲು ನಗರ ಪಾಲಿಕೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತಾ ಇದೆ. ಇದರ ಭಾಗವಾಗಿ ಸಾರ್ವಜನಿಕ ಸ್ಥಳದಲ್ಲಿ ಅಕ್ರಮವಾಗಿ ಕಸ ಸುರಿದಿದ್ದಕ್ಕಾಗಿ ಪ್ರಖ್ಯಾತ ಖಾಸಗಿ ಡೆಲಿವರಿ ಕಂಪನಿಯಾದ ಬ್ಲಿಂಕಿಟ್ ಕಂಪನಿಗೆ ಬರೋಬ್ಬರಿ 80,000 ರೂಪಾಯಿ ದಂಡವನ್ನ ವಿಧಿಸುವ ಮೂಲಕ ಪಾಠ ಕಲಿಸಿದೆ. ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯ ಬ್ಯಾಟರಾಯನಪುರ ವಿಭಾಗದ 9ನೇ ವಾರ್ಡ್ನಲ್ಲಿ ರೈಲ್ವೆ ಸಮಾನಾಂತರ ರಸ್ತೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಅಕ್ರಮವಾಗಿ ತ್ಯಾಜ್ಯವನ್ನ ಸುರಿಯಲಾಗ್ತಾ ಇತ್ತು. ಈ ಬಗ್ಗೆ ಸಾರ್ವಜನಿಕರಿಂದ ದೂರುಗಳು ಕೂಡ ಕೇಳಿಬಂದಿದ್ವು. ದೂರು ಬೆನ್ನಲ್ಲೇ ಅಲರ್ಟ್ ಆದ ಬ್ಯಾಟರಾಯನಪುರ ಎಜಿಎಂ ತೀರ್ಥ ಪ್ರಸಾದ್ ಹಾಗೂ ಕಿರಿಯ ಆರೋಗ್ಯ ಪರಿವೀಕ್ಷಕಿ ಕವಿತಾ ಅವರಿಂದ ಕಾರ್ಯಾಚರಣೆಯನ್ನ ನಡೆಸಿದ್ದು, ಖಾಸಗಿ ಸಂಸ್ಥೆಯಾದ ಬ್ಲಿಂಕಿಟ್ ತ್ಯಾಜ್ಯವನ್ನ ಸಾರ್ವಜನಿಕ ರಸ್ತೆಯಲ್ಲಿ ಅಕ್ರಮವಾಗಿ ವಿಲೇವಾರಿ ಮಾಡಿರುವುದು ಸಾಬೀತಾಗಿದೆ. ನಿಯಮಗಳನ್ನ ಗಾಳಿಗೆ ತೂರಿ ಸಾರ್ವಜನಿಕ ಆರೋಗ್ಯಕ್ಕೆ ಹಾನಿ ಉಂಟು ಮಾಡಿರುವುದಕ್ಕಾಗಿ ಸಂಸ್ಥೆಗೆ ಸ್ಥಳದಲ್ಲಿಯೇ 80,000 ರೂಪಾಯಿಗಳ ಭಾರೀ ದಂಡವನ್ನ ಹಾಕಿ ನೋಟಿಸ್ ನೀಡಿದೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ನಿಯಮ ಉಲ್ಲಂಘನೆ ಮರುಕಳಿಸಿದ್ದಲ್ಲಿ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ನಗರ ಪಾಲಿಕೆ ಆಯುಕ್ತ ಪೊಮ್ಮಲ ಸುನಿಲ್ ಕುಮಾರ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಒಟ್ನಲ್ಲಿ ನಗರ ಪಾಲಿಕೆ ಅಧಿಕಾರಿಗಳ ಕಾರ್ಯಾಚರಣೆಯಿಂದಾಗಿ ಇತರೆ ಖಾಸಗಿ ಕಂಪನಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ. ಅಲ್ಲದೆ ಪಾಲಿಕೆಯ ಈ ಕ್ರಮಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.